ಕಾರ್ಯಕರ್ತ. ಗ್ರಾಮ ಪಂಚಾಯತಿ ಮತ್ತು ಮೈಗಾನಹಳ್ಳಿ ಸರ್ಕಲಿನ ಸುತ್ತಮುತ್ತಲ ಎಲ್ಲ ಗ್ರಾಮದ ಬಂಧುಗಳೇ, ನಿಮ್ಮ ಬಹುದಿನದ ಕನಸು ಈಡೇರಬೇಕು. ನಾವೇನು ಭರವಸೆ ಕೊಟ್ಟಿದ್ದೋ ಅದನ್ನು ಜಾರಿ ಮಾಡಿದ್ದೀವಿ. ನಾವು 5 ಗ್ಯಾರಂಟಿಯನ್ನು ಹೇಳಿದವನ್ನ ನಂಬಿ ಓಟ್ ಹಾಕಿದ್ರಿ. ಇಡೀ ರಾಜ್ಯದಲ್ಲಿ ಓಟ್ ಹಾಕಿದ್ರು. 136 ಜನ ಕಾಂಗ್ರೆಸ್ಸಿನ ಶಾಸಕರು ಮಾಡಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಮಾಡಿದ್ರಿ. ಬಹುಶಃ ಅನೇಕ ವಿರೋಧ ಪಕ್ಷಗಳು ಈ ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೋರಾಟವನ್ನ ಮಾಡಿಸಿದ್ರು. ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡಿ ಎಲ್ರಿಗೂ ಮನೆಗೆ 4 ರಿಂದ 5 ಸಾವಿರ ದುಡ್ಡು ಬರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಗ್ಯಾರಂಟಿಯಿಂದ ಸರಿ ಇಲ್ಲ, ಇದನ್ನ ಜಾರಿ ಮಾಡೋದು ತಪ್ಪು ಅಂತೇಳಿ ಅನೇಕ ವೇದಿಕೆಗಳಲ್ಲಿ ಅಸೆಂಬ್ಲಿನಲ್ಲಿ ಭಾಷಣ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈಗ ಕೊನೆಗೆ ಅದನ್ನ ಯಾವುದನ್ನು ನಾವು ತಲೆಗೆಡಿಸ್ಕೊಳ್ಳದಲ್ಲೇ ಪ್ರತಿ ಮನೆಗೆ 4 ರಿಂದ 5 ಸಾವಿರ ದುಡ್ಡು ಬರಂಗೆ ಗಟ್ಟಿ ಮಾಡಿದ ಮೇಲೆ ಈ ಒಂದು 10 ತಿಂಗಳಲ್ಲಿ 36,000 ಕೋಟಿ ಈ ರಾಜ್ಯದ 7 ಕೋಟಿ ಜನರಿಗೆ ದುಡ್ಡು ಹೋಗಿದೆ. ಬೇರೆ ಬೇರೆ ಸಾಲದ್ದು, ಬಡ್ಡಿದು, ಸಬ್ಸಿಡಿದು, ಸ್ಕೀಮ್ಗಳು, ಪೆನ್ಷನ್ಗಳು ಇವೆಲ್ಲ ಬಿಟ್ಟು ನೇರವಾಗಿ 5 ಗ್ಯಾರಂಟಿಯ ಮೂಲಕ 36,000 ಕೋಟಿ ಈ ರಾಜ್ಯದ 7 ಕೋಟಿ ಜನರಿಗೆ ದುಡ್ಡು ಹೋಗಿದೆ. ದಯವಿಟ್ಟು ಮುಂದೆ ಇನ್ನೂ ಸಹ ಒಳ್ಳೆ ಸ್ಕೀಮ್ಗಳಿದಾವೆ, ಯೋಜನೆಗಳು ಕೇಂದ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಏನು ಅಭಿವೃದ್ಧಿ ಕೆಲಸ ಈಗೆಲ್ಲ ಈ ಭಾಗದಲ್ಲಿ ಕೆರೆ ತುಂಬಾ ಕೆಲಸನೂ ಮಾಡ್ತೀವಿ, ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ. ನನ್ನ ಜೊತೆಯಲ್ಲಿ ವೆಂಕಟರಮಣಗೌಡರು, ಸ್ಟಾರ್ ಚಂದ್ರ ಅವರು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದೇ ತಾಲೂಕಿನವರು ಬೆಂಗಳೂರಿನ ಕಲ್ಯಾಣ ಗ್ರಾಮದ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದು ಇವತ್ತು ಲೋಕಸಭೆಗೆ ಹೋಗ್ತಕ್ಕಂಥ ಅವಕಾಶ ಸಿಕ್ಕಿರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಒಂದೇ ಮತದಾರರು ನಾನು ಹೋಗಿ MP ಘೋಷಣೆ ಸಂದರ್ಭದಲ್ಲಿ ಅಂಬರೀಷ್ ಅವ್ರ ನಂತರವೂ ಸಹ 30,000 ನೀರನ್ನು ಕೊಟ್ಟು ನನ್ನ ಲಕ್ಷಣ ಕಳಿಸಿದ್ರು. ಅದೇ ರೀತಿ ಇವತ್ತು ಅದೇ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಚಂದ್ರಗಿರಿಗೆ 30,000 ಹೆಚ್ಚು ನೀರನ್ನ ಕೊಟ್ಟು ಗಮನಿಸಬೇಕು ಅಂತ ಹೇಳಿದ್ರಂತೆ ಮಾಡಿ ಕುಮಾರಸ್ವಾಮಿ ತುಮಕೂರಲ್ಲಿ ಮಾತನಾಡಿದ್ದಾರೆ. 2,000 ಕೊಡೋದ್ರಿಂದ ಹೆಂಗಸರನ್ನ ದಾರಿ ತಪ್ಪಿದ್ದಾರೆ ಹೆಣ್ಮಕ್ಳು ಅಂತ. ನೋಡಿ, ಇಂಥ ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಮಾತನ್ನ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂದ್ರೆ ಬಹುಶಃ ನೀವು ಯೋಚನೆ ಮಾಡಿ ಇದು ಎಷ್ಟರ ಮಟ್ಟಿಗೆ ಒಬ್ಬ ಹೆಣ್ಮಕ್ಳ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಂಡು ದಯವಿಟ್ಟು ಈ ಚುನಾವಣೆಯಲ್ಲಿ ನೀವೆಲ್ಲರೂ ಸಹಾಯ ಮಾಡಬೇಕು. ಮಹಿಳೆಯರಿಗೆ 5 ಸ್ಕೀಮ್ ಕೊಡ್ತಾ ಇರೋದು, ಬಸ್ ಚಾರ್ಜ್ ಫ್ರೀ ಕೊಟ್ಟಿರೋದು ತಾನೇ. ಕುಮಾರಸ್ವಾಮಿ ಅವರು ಯಾಕೆ ಬಸ್ ಚಾರ್ಜ್ ಫ್ರೀ ಕೊಡ್ತೀರಾ, ಯಾಕೆ ಅಕ್ಕಿ ಕೊಡ್ತೀರಾ, ಯಾಕೆ 2,000 ಕೊಡ್ತೀರಾ ಅಂತ ನಮ್ ಜೊತೆ ಬೈದು ಸಾಕಾಗಿ ಕೊನೆಗೆ ನಿಮ್ಮನ್ನೇ ಬೈದ್ಬಿಟ್ಟವ್ರೆ ಅಲ್ವಾ? ಅವ್ರ ಮನೆ ಹೆಣ್ಮಕ್ಳಾಗ ನಿಮ್ಮನ್ನು ಹೆಣ್ಮಕ್ಳು ಅಂತ ತಿಳ್ಕೊಬೇಕಲ್ಲ. ಅವರು ದಾರಿ ತಪ್ಪೋರು ಅಂದ್ರೆ ಅರ್ಥ ಏನು? ಅದರಿಂದ ನೀವೆಲ್ಲ ಅರ್ಥ ಮಾಡ್ಕೊಂಡು ನೀವು ಸಾಧ್ಯ ಇಲ್ಲ. ನಾನು ಹೇಳಿದ್ರು ಹಾಕಲ್ಲ, ನೀವು ಹೇಳಿದ್ರು ಹಾಕಲ್ಲ. ಬಿಡಿ, ಕುಮಾರಸ್ವಾಮಿ ಓಟ್ ಹಾಕಕ್ಕಾಗತ್ತೆ? ಆ ಮಟ್ಟಕ್ಕೆ ಮಾತಾಡ್ರಿ. ಅವ್ರಿಗೆ ಸಾಧ್ಯನೇ ಇಲ್ಲ. ಬಿಟ್ಬಿಡೋದು. ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಇಷ್ಟಪಡ ಅಕ್ಕ ತಂಗಿಯರ ಬಂದಿದ್ರೆ ನಮ್ಮ ಕಾಂಗ್ರೆಸ್ ಮುಖಂಡರು ವೇದಿಕೆಯಲ್ಲಿ ಸಚಿವರಾಗಿ ಚಂದ್ರಣ್ಣವರ ನಿಮ್ದ ಎಲ್ಲ ನಾನೊಬ್ಬ ಇದೇ ತಾಲೂಕಿನ ಮಗ, ನನ್ನ ಮಗ, ರೈತರ ಮಗ. ನಾವು ಚಂದ್ರಣ್ಣವ್ರಿಗೆ ಎಷ್ಟು ಮತ ಕೊಟ್ಟು ಗೆಲ್ಲಿಸ್ದಂಗೆ ನನ್ನ ಹೆಚ್ಚು ಮತ ಕೊಟ್ಟು ಗೆಲ್ಲಿಸಿ ಚಂದ್ರಣ್ಣ ಕೈ ತೋರಿಸಿ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನಾವು ಇದೇ ಮುಂದೆ ಕಾಂಗ್ರೆಸ್.
39-40 ಡಿಗ್ರಿಗೆ ಹೋಗಿದೆ. ಆದ್ರೂ ನಿಮ್ಮನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಕಾರಣ ಕೂತ್ಕೊಂಡ ತಕ್ಷಣ ಸುಸ್ತಾಗುತ್ತೆ, ಹೊರಗಡೆ ಬಂದ ತಕ್ಷಣ ಖುಷಿ ಆಗುತ್ತೆ. ಸೊ ಅದರಿಂದ ದಯಮಾಡಿ ಈ ಚುನಾವಣೆ ರಾಷ್ಟ್ರಕ್ಕೂ ಬಹಳ ಮುಖ್ಯವಾದಂಥ ಚುನಾವಣೆ. ನೀವು ಹಾಗೆ ಸ್ವತಂತ್ರ ಬಂದ್ಮೇಲೆ ನೋಡ್ಕೊಂಬನ್ನಿ, 10 ವರ್ಷಕ್ಕೆ ಒಂದೊಂದ್ಸಾರಿ ಈ ರಾಷ್ಟ್ರದ ಜನ ತಗೊಳ್ಳೋ ತೀರ್ಮಾನ ಬಹಳ ಮುಖ್ಯವಾಗಿರುತ್ತೆ. ದೇಶದ ಒಂದು ಬದಲಾವಣೆಯನ್ನ ಬಯಸ್ತಕ್ಕಂಥ ಚುನಾವಣೆ ಆಗಿರುತ್ತೆ. ಅನೇಕ ಬಾರಿ ನಾನು 40 ವರ್ಷದಲ್ಲಿ ರಾಜಕಾರಣವನ್ನ ನೋಡಿದ್ದೀನಿ. ಅದರಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಚುನಾವಣೆ ನೀವು ತಗೊಳ್ಳೋ ತೀರ್ಮಾನ ಮುಂದಿನ ಭವಿಷ್ಯಕ್ಕೆ ನಾಂದಿ ಇರ್ತಕ್ಕಂಥ ಚುನಾವಣೆ ಆಗುತ್ತೆ.